ತುಂಬ ದಿನಗಳ ನಂತರ ಹಲಸಿನ ಕಡುಬು ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು. ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮೊದಲಿಗೆ 1 ಬಟ್ಲಷ್ಟು ಹಲಸಿನ ಹಣ್ಣು ತಗೊಂಡು ಅದನ್ನು ನುಣ್ಣಗೆ ರುಬ್ಬಿ ಒಂದು ಪಾತ್ರೆನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಅಕ್ಕಿ 2 ರಿಂದ 3 ಗಂಟೆ ಕಾಲ ನೆನೆಸ್ಕೊಂಡಿರೋದು ಮತ್ತು 1 ಕಪ್ಪಷ್ಟು ಕಾಯಿ ತುರಿ ಮತ್ತು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಲಸಿನ ಹಣ್ಣು ತುಂಬ ಸಿಹಿ ಇದ್ದರೆ ಅರ್ಧ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ, ಇಲ್ಲ ಸಿಹಿ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕಾಗತ್ತೆ. ರವೆ ಆಗಿದ್ದರೆ ಚೆನ್ನಾಗಿರುತ್ತೆ. ಈಗ ರುಬ್ಕೊಂಡಿರೋ ಅಕ್ಕಿ ಮತ್ತು ಕಾಯಿ ತುರಿ ಎಲ್ಲದನ್ನು ಹಲಸಿನ ಹಣ್ಣು ರುಬ್ಬಿಟ್ಕೊಂಡಿದ್ವಲ್ಲ ಅದ್ರ ಜೊತೆ ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ಬೆರೆಸ್ಕೊಂಡಿದ್ದ ತಕ್ಷಣವೇ ಇದನ್ನು ಮಾಡ್ಕೊಳ್ಬೋದು. ಕಡುಬು ಮಾಡ್ತೀರಾ ಅಂತಂದರೆ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಮಡಿಸಿ ಇಟ್ಟು ಹಬೆನಲ್ಲಿ ಬೇಯಿಸ್ಕೋಬೇಕು. ಬಾಳೆ ಎಲೆ ಇಲ್ಲ ಅಂತಂದರೆ ಇಡ್ಲಿ ಬಟ್ಲಿಗೆ ಸ್ವಲ್ಪ ತುಪ್ಪ ಸವರಿ ಇಡ್ಲಿ ಹದದಲ್ಲಿ ಹಾಕಿ ಒಂದು 10 ರಿಂದ 15 ನಿಮಿಷ ಬೇಯಿಸಿದ್ರೆ ಹಲಸಿನ ಹಣ್ಣಿನ ಸಿಹಿ ಕಡುಬು ರೆಡಿ ಆಗೋಗುತ್ತೆ. ಇದನ್ನು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ.